ಅಮ್ಮ ತಾಯಿ ಭಾರತ ಮಾತೆ, ನಿನ್ನ ಮಡಿಲಿನಲ್ಲಿ ಹುಟ್ಟಿಸುವ ದೇವರು ಹುಲ್ಲನ್ನು ಮೇಯಿಸಿದರೆಂದು ಹಿರಿಯರು ಹೇಳುತ್ತಾರೆ ನಿಜ. ಆದ್ರೆ ನಿನ್ನ ಮಡಿಲಿನಲ್ಲಿ ಹುಟ್ಟಿ ನಿನಗೆ ದ್ರೋಹ ಬಗೆಯೂ ಜನರಿದ್ದಾರೆ ಈ ನಿನ್ನ ಜಗದಲ್ಲಿ. ಸ್ವಕ್ಕಿನಿಂದ ತಿಂದು ಕೋಪಿದ ಎಷ್ಟೋ ಶ್ರೀಮಂತರು ಬಿಸಾಕಿದ ಎಂಜಲನ್ನು ತಿಂದು ಬದುಕುವ ಬಡವರಿದ್ದಾರೆ ಈ ನಿನ್ನ ಉದರದಲ್ಲಿ. ನೀನೇ ಹೇಳಮ್ಮ, ಲಕ್ಷಗಟ್ಟಲೆ ಖರ್ಚು ಮಾಡಿ BA ಓದಿ ಒಪ್ಪತ್ತಿನ ಗಂಜಿ ಗತಿ ಇಲ್ಲದೆ ಅಲ್ಲಿ ದಾಡುತ್ತಿದ್ದಾರೆ ಈ ನಿನ್ನ ಉದರದಲ್ಲಿ. ದೇವರೇ, ಮಾನವನಿಗೆ ಜನ್ಮವನ್ನು ನೀಡಿದ್ದರೆ ಸಿರಿತನದಲ್ಲಿ ಮಾತ್ರ ಹುಟ್ಟಿಸು, ಬಡತನದಲ್ಲಿ ಹುಟ್ಟಿಸಬೇಡ. ಯಾಕೆಂದರೆ ಇದು ಬಡವರಿಗೆ ನರಕ ಇದ್ದಂತೆ, ಅದೇ ಶ್ರೀಮಂತರಿಗೆ ಸ್ವರ್ಗ. ಅವರೇ ಇಲ್ಲಿ ಬದುಕಲು ಯೋಗ್ಯರಾದವರು. ಕೇಳ ಕೇಳ ಭಾರತ ಮಾತೆ ಯಾರ ಕೂಗಿದು. ರೀ ಮಿಸ್ಟರ್, ರೋಡಿನ ಮಧ್ಯದಲ್ಲಿ ನಿಂತು ಕಂಬನಿ ಸುರಿಸುತ್ತ ದೇವರ ಹತ್ತಿರ ಏನು ದೊಡಕಿಕೊಳ್ಳುತ್ತಿರುವಿಯಲ್ಲ, ಯಾರು ನೀವು? ಸರ್, ನಾನೊಬ್ಬ ನಿರುದ್ಯೋಗಿ. ನನ್ನ ಹೆಸರು ರಾಜೇಶ್ ಅಂತ. ಅಂದರೆ ಅದರ ಅರ್ಥ ಶಾಲೆಯನ್ನು ಬೇಕಾದಷ್ಟು ಕಲಿತಿರುವೆ, ಯಾವ ಉದ್ಯೋಗವೂ ದೊರಕಲಿಲ್ಲ ಅಂತ ಕಣ್ಣೀರು ಸುರಿಸಿತ್ತ ಆ ದೇವರ ಹತ್ತಿರ ಏನು ಬೇಡಿಕೊಳ್ಳುತ್ತಿರುವಿ ಅಲ್ಲವೇ? ಹೌದು ಸರ್, ಬಡತನದಲ್ಲಿ ಹುಟ್ಟಿದ ನಾನು ಕಷ್ಟಪಟ್ಟು ಡಿಗ್ರಿ ಮುಗಿಸಿದ್ದೆ. ಮುಂದೆ ಕೆಲಸಕ್ಕಾಗಿ ಅಲಿದಾಡಿದೆ, ಆದರೆ ಯಾವ ಪ್ರಯತ್ನವನ್ನು ಫಲಿಸಲಿಲ್ಲ ಸರ್. ದುರ್ಲಭರಿಗೆ ನಿಸ್ವಾರ್ಥ, ಈ ಜಗತ್ತದಲ್ಲಿ ನಿಸ್ವಾರ್ಥ ಸಹಾನುಭೂತಿ ಅರ್ಥಪೂರ್ಣವೆಂಬುದನ್ನು ಅರಿತು ಜೀವನವೆಂಬುದು ಶ್ರೀಮಂತರಿಗೆ ಮಾತ್ರ ಇರಬೇಕು, ಅದೇ ಬಡವರಿಗೆ ಜೀವನವೆಂಬುದು ಸುಳ್ಳಿನ ಕಂತೆ ಮಾತ್ರ. ರಾಜೇಶ್, ನೀವು ತಪ್ಪ ತಿಳಿದುಕೊಂಡಿದ್ದೀರಿ. ಬಡವರು ಎಂದಿದ್ದರೂ ಕಷ್ಟದಲ್ಲಿ ಕಾಲ ಕಳೆಯುತ್ತಾರೆ, ಶ್ರೀಮಂತರು ಯಾವಾಗಲೂ ಐಶ್ಯ ಆರಾಮ ಜೀವನ ಸಾಗಿಸುತ್ತಾರೆ ಅಂತ ನೀವು ತಿಳಿದುಕೊಂಡಿರಬಹುದು. ಆದರೆ ನೀವು ತಿಳಿದುಕೊಂಡ ಹಾಗೆ ಎಲ್ಲ ಶ್ರೀಮಂತರು ಸುಖವಾಗಿ ಕೆಲವರು ಮಾತ್ರ ಸುಖವಾಗಿ ಇರಲು ಸಾಧ್ಯ. ನೀವು ಹೇಳುವುದೇನೋ ನಿಜವಿದೆ, ಆದ್ರೆ ತಾವು ಯಾರು ಎನ್ನುವುದು ಹೇಳಲಿಲ್ಲ. ತಮ್ಮನ್ನು ನೋಡಿದ್ದರೆ ಅಗರ್ಭ ಶ್ರೀಮಂತರ ಹಾಗೆ ಕಾಣುತ್ತಿರುವಿರಿ. ರವಿ ಅಂತ ನನ್ನ ಹೆಸರು. ರಾವ ಬಹದ್ದೂರ್ ಅವರ 2ನೇ ಮಗ. ಹೌದು, ತಮಗೆ ತಾಯಿ, ತಂದೆ, ಅಣ್ಣ, ತಮ್ಮ, ತಂಗಿ? ಒಡ ಹುಟ್ಟಿದ ತಂಗಿಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ತಂದೆ ತಾಯಿಯನ್ನು ಚಿಕ್ಕಂದಿನಿಂದಲೇ ಕಳೆದುಕೊಂಡಿದ್ದೇನೆ. ಇರುವ ಒಬ್ಬಳ ತಂಗಿಗಾಗಿ ಇಷ್ಟೊಂದು ಬಡಿದಾಡುತ್ತಿದ್ದೇನೆ ಸರ್, ಬಡಿದಾಡುತ್ತಿದ್ದೇನೆ. ಅಂದರೆ ಅವಳ ಮದುವೆ ಇನ್ನೂ ಆಗಲಿಲ್ಲ ಸರ್. ಬೆಳೆದು ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾಳೆ. ಇವಳನ್ನು ಮದುವೆ ಮಾಡಿ ಕೊಡಬೇಕೆಂದರೆ ಮನೆಯೊಂದು ಬಿಟ್ಟರೆ ನನ್ನ ಹತ್ತಿರ ಒಂದು ಬಿಡಿ ಕಾಸು ಕೂಡ ಇಲ್ಲ ಸರ್, ಬಿಡಿ ಕಾಸು ಕೂಡ ಇಲ್ಲ. ರಾಜೇಶ್, ಒಬ್ಬಳೆ ತಂಗಿ ಇರುವಾಗ ಇಷ್ಟೊಂದು ಚಿಂತೆ ಮಾಡುತ್ತೀಯಲ್ಲ, ಇನ್ನು 2-3 ಜನ ತಂಗಿಯರು ಇದ್ದರೆ ಹೇಗೆ ಮಾಡುತ್ತಿದ್ಯೋ ಏನು? ನೋಡು ರಾಜೇಶ್, ನನಗಂತೂ ಈ ಜನ್ಮದಲ್ಲಿ ಅಕ್ಕ ತಂಗಿಯನ್ನು ಪಡೆಯುವ ಭಾಗ್ಯ ಒದಗಿ ಬಂದಿಲ್ಲ. ನೋಡು, ಅವಳು ನಿನಗೊಬ್ಬವನಿಗೆ ತಂಗಿಯಲ್ಲ, ನನಗೂ ತಂಗಿ ಇದ್ದ ಹಾಗೆ. ಅವಳ ಮದುವೆಗೆ ಹಣ ಎಷ್ಟೇ ಖರ್ಚಾಗಲಿ ನಾನು ಕೊಟ್ಟು ಮದುವೆ ಮಾಡುತ್ತೇನೆ.
ಬೇಡ ಸರ್, ಮದುವೆ ಅಂದರೆ ಬರೀ 100-200 ರೂಪಾಯಿಗಳಲ್ಲಿ ಮುಗಿಯುವ ಕೆಲಸ ಅಲ್ಲ. ಅದು ಬಾಯಿಯಿಂದ ಹೇಳದಷ್ಟು ಸುಲಭವಲ್ಲ. ಅಂದರೆ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ನೋಡು ರಾಜೇಶ್, ಬೇರೆಯವರ ಹಾಗೆ ಕೊಟ್ಟ ಮಾತಿಗೆ ತಪ್ಪುವನು ನಾನಲ್ಲ. ಸರ್, ಈ ಮಾತನ್ನು ಮನಪೂರ್ವಕವಾಗಿ ಹೇಳುವಿರಾ? ಆ ಪ್ರಭು ಮಲ್ಲೇಶ್ವರನ ಪಾದ ಸಾಕ್ಷಿಯಾಗಿ ಹೇಳುತ್ತಿರುವೆ. ನಡಿಯರಿ ಹೋಗೋಣ.